ಏಯ್ ನನ್ನನ್ನೇ ಹೇಳ್ಕೊಂಬಷ್ಟು ಧೈರ್ಯ ನನಗೆ. ಏಯ್ ವಾಯ್ಸ್ ರೈಸ್ ಮಾಡಬೇಡ. ನಾನು ಕಿರಿಚಿದ್ರೆ ನೀನು 2ರಷ್ಟು ವಾಯ್ಸ್ ಇದೆ. ಏನ್ ಮಾಡ್ಬೇಕು ಅಂತ ಬಂದಿದೆ ಇಲ್ಲಿಗೆ? ನಾನು ಏನ್ ಬೇಕಾದ್ರೂ ಮಾಡ್ತೀನೋ ಎಲ್ಲ ನಿಂಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಹಾಗೆಲ್ಲ ಮಾತಾಡ್ಬೇಡ. ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ತಾರೆ. ಪೂಜೆ ನೀನು ಏನು ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅವಳು ಕಾವಲಿರೋದು ಈ ತ್ರಿಶೂಲ್. ನನ್ನನ್ನು ಎದುರಿಸೋ ಭ್ರಮೆ ನಿನ್ ತಲೆಲಿದ್ರೆ ಅದನ್ನ ತೆಗ್ದಾಗ ಸುಮ್ಮನೆ ಸೈಡ್ಗೆ ಹೋಗಿ ನಿಂತ್ಕೋ. ಏಯ್ ಅದು ಏನ್ ಬೇಕಾರಾಗ್ಲಿ, ಇವತ್ತು ಶಿವಾನಿ ಪೂಜೆ ಕಂಪ್ಲೀಟ್ ಮಾಡೇ ಮಾಡ್ತಾಳೆ. ನಿನಗೆ ನಾನು ತಡೆಯೋದಕ್ಕೆ ಅವಕಾಶ ಕೊಡಲ್ಲ. ಏನೋ ಮಾಡ್ತ್ಯಾ ಏನೋ ಮಾಡ್ತ್ಯಾ ಏನೋ ಮಾಡ್ತ್ಯಾ? ಏಯ್ ಮಿತಿ ಮೀರ್ತಾ ಇದೆಯೋ? ಏಯ್ ನಿಂಗೆ ಶಿವಾನಿ ಮಾಡ್ತಿರೋ ಪೂಜೆ ಕಂಪ್ಲೀಟ್ ಆಗ್ಬೇಕು. ಯಾಕೆ ಹೇಳು? ಅವಳು ಮಾಡ್ತಿರೋ ಪೂಜೆ ಗಂಡನ್ಗೋಸ್ಕರ, ಅಂದ್ರೆ ನಿನಗೋಸ್ಕರ. ಹೌದು, ನನಗೋಸ್ಕರನೇ ಪೂಜೆ ಮಾಡ್ತಾ ಇರೋದು. ಏಯ್ ಅವಳು ಗಂಡ ಆಗ್ಬೇಕಾಗಿರೋದು ನಾನು, ನೀನಲ್ವೋ. ನಿನಗೋಸ್ಕರ ಮಾಡ್ತಿರೋ ಪೂಜೆ ನೆರವೇರಬಾರ್ದು. ನಂದೀಶ ಏನಿದೆಲ್ಲ? ತ್ರಿವಿಕ್ರಮ್ ಯಾಕೆ ಹಾಗಾಡ್ತಿದ್ದಾನೆ? ಅವನಿಂದ ಈ ಪೂಜೆ ನಿಂತು ಹೋದ್ರೆ ಶಿವಾನಿಗೆ ಒಳ್ಳೇದಾಗಲ್ಲ, ಶಾಪ ಅಂಟ್ಕೊಳ್ಳುತ್ತೆ. ಕಂಬರೆ, ಹಾಗೆಲ್ಲ ಏನೂ ಆಗೋದಿಲ್ಲ. ತ್ರಿಶೂಲ್ ಅವನ್ನ ಕರ್ಕೊಂಡೋಗಿದ್ದಾನೆ, ನೀವೇನು ಭಯ ಪಡಬೇಡಿ. ಅಕ್ಕ, ನಾನು ಹೋಗಿ ಸಮಾಧಾನ ಮಾಡ್ಲಾ? ಬೇಡ, ನಿನ್ ಮಾತು ಅವ್ನು ಕೇಳಲ್ಲ. ನನ್ನ ಮಾತಲ್ಲ, ಯಾರ ಮಾತನ್ನು ಕೇಳಲ್ಲ ಅಳಿಮಯ್ಯ. ಇವತ್ತು ಈ ಪೂಜೆ ನಡೆದಂಗೆನೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತ್ರಿವಿಕ್ರಮ್ ಬೇಡ, ಸುಮ್ಮನೆ ನನ್ನ ಕೆಣಕ್ತಾ ಇದೆಯಾ? ನಾನು ನಿನ್ನ ತಂಟೆಗೆ ಬಂದಿಲ್ಲ. ಏಯ್ ನನ್ನ ಲೈಫ್ಗೆ ಅಡ್ಡ ಬಂದಿದ್ಯಲ್ಲ, ಅಷ್ಟು ಸಾಕು. ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯನೇ ನನಗೆ. ಇವತ್ತು ನಾನಿರ್ಬೇಕಿಲ್ಲ ನೀನಿರ್ಬೇಕು, ಎರಡರಲ್ಲೊಂದು ತೀರ್ಮಾನ ಆಗೇ ಬಿಡ್ಲೆ. ತೀರ್ಮಾನ ಆಗೋದಿದ್ರೆ ದೇವ್ರ ಮುಂದೆ ಆಗ್ಲಿ. ನ್ಯಾಯ ಯಾರ ಕಡೆಗೆ ಇರುತ್ತೋ ಅವರೇ ಕಣೋ ಗೆಲ್ಲೋದು. ಬೇಕಾಗಿರೋದು ನ್ಯಾಯ ಅಲ್ವೋ, ತಾಕತ್ತು ಪಾರ. ಇದೇನಿದು? ತ್ರಿವಿಕ್ರಮ್ಗೆ ಪೂಜೆ ನಿಲ್ಸು ಅಂತ ಕಳ್ಸಿದ್ರೆ ತ್ರಿಶೂಲ್ ಜೊತೆಗೆ ಹೊಡೆದಾಡ್ತಾ ಇದ್ದಾನಲ್ಲ. ಬಿಡಿ ಬಿಡಿ ಬಿಡಿ. ಏನಾಗಿದೆ ನಿಮ್ಮಿಬ್ರಿಗೂ? ತ್ರಿಶೂಲ್ ಯಾಕೆ ಅವನ ಮೇಲೆ ಕೈ ಮಾಡ್ತಾ ಇದ್ಯಾ? ನಾನು ಅವನ ಮೇಲೆ ಕೈ ಮಾಡ್ತಾ ಇಲ್ಲ, ಅವ್ನು ನನ್ನ ಮೇಲೆ ಕೈ ಮಾಡ್ತಾ ಇರೋದು. ಬುದ್ಧಿ ಹೇಳಂಗಿದ್ರೆ ನಿಮ್ಮ ಫ್ರೆಂಡ್ಗೆ ಹೇಳಿ. ಇಲ್ಲದಕ್ಕೆ ಮಿತಿ ಅಂತಿರತ್ತೆ, ಮಿತಿ ಮೀರಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಏಯ್ ಮಿತಿ ಮೀರ್ತಿರೋದು ನಾನಲ್ವೋ, ನೀನು. ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಮಾಯಾ, ತ್ರಿವಿಕ್ರಮ್ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ತ್ರಿಶೂಲ್ ನೀನ್ ಇಲ್ಲಿಂದ ಹೊರಡು. ತ್ರಿಶೂಲ್ ಮಾಯಾ, ನನ್ನನ್ನು ಯಾಕೆ ಕರೆದೆ? ತ್ರಿವಿಕ್ರಮ್ ತಾಳ್ಮೆ, ಸಮಾಧಾನವಾಗಿರು. ನಾನ್ ಸಮಾಧಾನದಿರ್ಬೇಕಾ? ಏನೆಲ್ಲ ಮಾತಾಡ್ದ ಗೊತ್ತಾ ಅವನು? ನೋಡು ತ್ರಿವಿಕ್ರಮ್, ನೀನ್ ಇಲ್ಗೆ ಅವನ ಜೊತೆಗೆ ಹೊಡೆದಾಡಕ್ ಬಂದಿಲ್ಲ. ಮೊದ್ಲು ಬಂದಿರೋ ಕೆಲ್ಸ ಮುಗ್ಸೋಣ. ಪೂಜೆನ ತಡೆದ್ಯಾ? ಇಲ್ಲ, ಅದಕ್ಕೆ ಅವನು ಅಡ್ಡ ಬಂದ. ತ್ರಿವಿಕ್ರಮ್, ನಾನ್ ನಿನ್ಗೆ ಹೇಳ್ ಕಳ್ಸಿದ್ ಯಾಕೆ? ಶಿವಾನಿ ಏನಾದ್ರೂ ಈ ಪೂಜೆನ ಸಂಪೂರ್ಣಗೊಳಿಸಿದ್ರೆ ನೀನ್ ಅವಳನ್ನ ಕಳ್ಕೊಂತ್ಯ. ಯಾವತ್ತೂ ಅವಳು ನಿನ್ಗೆ ಸಿಗಲ್ಲ. ಶಿವಾನಿನ ಪೂಜೆಯಿಂದ ಕಳ್ಕೊತೀನ? ನಿನ್ಗೆ ಎಲ್ಲಾನು ಬಿಡ್ಸ್ ಹೇಳಕ್ ಆಗಲ್ಲ. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಪೂಜೆ ನಿಲ್ಸ್ಬೇಕಷ್ಟೇ. ತ್ರಿಶೂಲ್ ಏನಾಯ್ತು? ಅವನು ಎಲ್ಲಿ? ಅವನು ಹೊರಗಡೆ ಇದ್ದಾನೆ. ಅವ್ನು ಯಾಕೆ ಹೀಗೆ ಆಡ್ತಿದ್ದಾನೆ? ಅವ್ನಿಗೇನಾಯ್ತು? ಏನಾಗಿಲ್ಲಮ್ಮ, ಅವನಿನ್ ಬರೋದಿಲ್ಲ. ಪೂಜೆಗೆ ಏನು ಆಗದಿರೋ ಥರ ನೋಡ್ಕೋತೀನಿ. ನೀವು ಏನು ಯೋಚನೆ ಮಾಡಬೇಡಿ. ಮೊದಲೇ ಶಿವಾನಿ ಹಠ ಮಾಡಿ ಈ ಪೂಜೆ ಮಾಡಬೇಕು ಅಂತ ಬಂದಿದ್ದಾಳೆ. ಈ ಪೂಜೆ ಏನಾದರೂ ನಿಂತು ಹೋದ್ರೆ
ತುಂಬಾ ಕೆಟ್ಟದಾಗತ್ತೆ ಅಂತ ಹತ್ತು ಸರಿ ಪುರೋಹಿತರು ಹೇಳಿದ್ದಾರೆ. ಹಾಗೆಲ್ಲ ಏನು ಆಗಲ್ಲ, ನಾನಿದ್ದೀನಿ. ಶಿವಾನಿ, ಶಿವಾನಿ, ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಎಪ್ಸಲ್ಲ, ಹಾಗೆ ಮಲ್ಕೋ. ಪೂಜೆ ಮಾಡಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ನಾನು ನಿನ್ನ ಜೊತೆಗೆ ಇದ್ದು ಪೂಜೆ ಕಂಪ್ಲೀಟ್ ಆಗೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದರೆ ಕೊನೆಯ ಕ್ಷಣದಲ್ಲಿ ತ್ರಿವಿಕ್ರಮ್ ಬಂದೆಲ್ಲ ಹಾಳು ಮಾಡ್ಬಿಟ್ಟ. ನಾನು ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಿಲ್ಲ ಶಿವಾನಿ, ನನ್ನ ಕ್ಷಮಿಸ್ಬಿಡು. ನನ್ನಿಂದ ಮಾತು ಉಳಿಸ್ಕೊಳಕ್ಕಾಗದೇ ಇದ್ರು ನೀನು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಎಲ್ಲರ ಮುಂದೆ ನನ್ನ ಗಂಡ ಅಂತ ಹೇಳಿದೆಯಲ್ಲ, ನನಗಷ್ಟು ಸಾಕು. ಪೂಜೆ ಕಂಪ್ಲೀಟ್ ಆಗಿದ್ರೆ ನನ್ನ ಆಯಸ್ ವೃದ್ಧಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀನು ನನ್ನ ಗಂಡ ಅಂತ ಕರೆದಿಲ್ಲ, ಪಕ್ಕ ಇನ್ನೊಂದು 10 ವರ್ಷ ಜಾಸ್ತಿ ಬದುಕ್ತೀನಿ. ತ್ರಿವಿಕ್ರಮ್ ನನ್ನ ಮೇಲೆ ಕೈ ಮಾಡಕ್ ಬಂದಾಗ ನೀನ್ ಬಂದು ಅವನ್ನ ತಡೆದಿಯಲ್ಲ, ಅದಕ್ಕಿಂತ ಬೇರೆ ಇನ್ನೇನ್ ಬೇಕು ಶಿವಾನಿ ನನಗೆ? ಶಿವಾನಿ, ನಾನು ಈ ಗಳಿಗೆಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಸ್ವರ್ಗನೇ ಕಣ್ಮುಂದೆ ಬಂದಂಗಾಯ್ತು. ನಿನ್ನ ಬಾಯಲ್ಲಿ ಗಂಡ ಅನ್ನೋ ಮಾತು ಬಂದ ಕ್ಷಣನ ಜೋಪಾನ ಮಾಡ್ತೀನಿ, ಯಾವತ್ತೂ ಅದನ್ನು ಕಳಿಯಲ್ಲ. ನೀನು ರೆಸ್ಟ್ ಮಾಡು ಶಿವಾನಿ, ನಾನು ಆಚೆ ಇರ್ತೀನಿ. ತ್ರಿಶೂಲ್, ಶಿವಾನಿ ಎಚ್ಚರ ಆಗೋಯ್ತಾ? ಬಾ ಕೂತ್ಕೋ. ಏನಾಯ್ತು ನನಗೆ? ನಾನೇ ಬಂದು ಇಲ್ಲಿ ಮಲಗಿದ್ದೀನಿ. ಏನಿಲ್ಲ, ಪೂಜೆ ಮಾಡೋದಿಲ್ಲ, ಒಂದು ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಪೂಜೆ ಸಂಪೂರ್ಣ ಆಯ್ತಾ? ಅದು ಯಾಕೆ ತ್ರಿಶೂಲ್, ಏನಾಯ್ತು? ಅಲ್ಲಿ ತ್ರಿವಿಕ್ರಮ್ ಸ್ವಲ್ಪ ಗಲಾಟೆ ಮಾಡ್ದ, ಕೊನೆಗೆ ನೀನು ತಲೆ ಸುತ್ತ ಬಿದ್ದೆ. ನಾನು ನಿನ್ನ ಕರ್ಕೊಂಬಂದು ಮಲಗಿಸ್ದೆ. ಹೌದಾ? ಪರಮೇಶ್ವರ, ನನ್ನಿಂದ ಪೂಜೆನ ಸಂಪೂರ್ಣ ಮಾಡೋಕ್ಕಾಗ್ಲಿಲ್ವಾ? ಛೇ, ಪೂಜೆಗೆ ಈ ತರದೊಂದು ಅಡ್ಡಿ ಎದುರಾಗುತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ತ್ರಿವಿಕ್ರಮ್ ಯಾಕೆ ಹೇಗೆ ಮಾಡಿದ್ರು? ಏನ್ ಶಿವಾನಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ದೇವಸ್ಥಾನದಲ್ಲಿ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಏನ್ ನಡೀತು? ಏನ್ ಶಿವಾನಿ ಹೀಗೆ ಕೇಳ್ತಾ ಇದೀಯಾ? ನೀನು ನಮ್ಮ ಪ್ರೀತಿ ವಿಷಯದಲ್ಲಿ ಬದಲಾಗ್ತೀಯ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಅಂತ ಅನ್ಕೊಂಡಿರ್ಲಿಲ್ಲ. ಕಡೆಗೂ ಚಾಲೆಂಜಲ್ಲಿ ನಾನೇ ಗೆದ್ದೆ. ಒಟ್ಟಿನಲ್ಲಿ ನಿನಗೆ ನನ್ನ ಪ್ರೀತಿ ಏನು ಅಂತ ಅರ್ಥ ಆಯ್ತಲ್ಲ, ನನಗಷ್ಟು ಸಾಕು. ಏನ್ ಮಾತಾಡ್ತಿದ್ಯಾ ತ್ರಿಶೂಲ್? ಯಾಕೆ ಶಿವಾನಿ, ನಮ್ಮಿಬ್ಬರು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಿವಾನಿ, ನೀನು ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದೀಯಾ? ನಿನ್ನ ಮನಸ್ಸಲ್ಲಿ ನನಗೆ ಅಂತ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ಯಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀನು ನನ್ನ ಗಂಡ ಅಂತ ಒಪ್ಕೋತೀಯ ಅಂತ ಡೌಟ್ ಇತ್ತು, ಆದರೆ ನನ್ನ ಹೃದಯ ನೀನು ನನ್ನ ಒಪ್ಕೋತೀಯ ಅಂತಾನೆ ಹೇಳ್ತಾ ಇತ್ತು. ಕೊನೆಗೂ ನನ್ನ ಹೃದಯದ ಮಾತೆ ಸತ್ಯ ಆಗೋಯ್ತು.
ಶಿವಾನಿ ಗುರುದೇವ, ನಾನೇ ನಿನ್ನ ಗುರುದೇವ. ನಿಮ್ಮ ರೂಪ ಒಂದು ಮಹತ್ತರ ಕಾರಣಕ್ಕಾಗಿ ನನ್ನ ರೂಪವನ್ನು ಬದಲಿಸಿದ್ದೇನೆ. ಯಾವ ಕಾರ್ಯ? ಅದನ್ನು ಹೇಳುವಂತ ಕಾಲ ಇನ್ನು ಕೂಡಿ ಬಂದಿಲ್ಲ. ನಿನಗೆ ತಿಳಿಸಬೇಕಾದ ವಿಷಯಗಳು ಬಹಳ ಇದೆ. ಹೇಳಿ ಗುರುದೇವ, ಏನು ವಿಷಯ? ಅದಕ್ಕೆ ಗ್ರಹಗತಿಗಳು ಸಂಧಿಸಿ ಸೂಕ್ತ ಸಮಯ ಕೂಡಿ ಬರಬೇಕು. ಅದು ಯಾವಾಗ ಆಗುವುದು? ಸನಿಹದಲ್ಲಿರುವ ಸಂಪೂರ್ಣ ಚಂದ್ರಗ್ರಹಣದ ದಿನ. ನೀನು ಅಂದು ಭೈರವಗಿರಿಯಲ್ಲಿರುವ ಚಂದ್ರಮೌಳೇಶ್ವರನ ಸನ್ನಿಧಿಗೆ ಬರಬೇಕು. ನಾನು ಅಲ್ಲಿಗೆ ಬರುತ್ತೇನೆ. ನಿನಗೆ ಎಲ್ಲವನ್ನು ತಿಳಿಸುತ್ತೇನೆ. ಗುರುದೇವ, ಅದೇನು, ಯಾವುದರ ಕುರಿತು ಅಂತ ಆದರೂ ಹೇಳಿ. ಅದು ಸಾಧ್ಯವಿಲ್ಲ. ಪೂರ್ಣ ಚಂದ್ರಗ್ರಹಣದ ದಿನ ನಾನು ನಿನಗೆ ತಿಳಿಸುತ್ತೇನೆ. ಗುರುದೇವ, ಗುರುದೇವ, ಇದೇನಿದು? ಗುರುದೇವ ಕನಸಲ್ಲಿ ಬಂದಿದ್ರು. ಅದು ಬೇರೆ ರೂಪ ಪಡ್ಕೊಂಡಿದ್ರು. ಯಾವುದೋ ಮಹತ್ತರವಾದ ಕಾರ್ಯಕ್ಕೆ ರೂಪ ಬದಲಾಯಿಸಿದ್ದೀನಿ ಅಂತ ಬೇರೆ ಹೇಳಿದ್ರು. ಯಾವ ಕಾರ್ಯ ಅದು? ಅವ್ರು ಯಾವುದೋ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ರು. ಏನು ಮುಖ್ಯವಾದ ವಿಚಾರ ಹೇಳಬೇಕು ಅಂದ್ರು. ಏನದು? ಯಾವ ವಿಚಾರ ಅದು? ಚಂದ್ರಗ್ರಹಣದ ದಿನ ಭೈರವಗಿರಿಲಿ ಸಿಗ್ತೀನಿ ಅಂದ್ರು. ಅಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕಾ? ನಾಡಿದ್ದೆ ಚಂದ್ರಗ್ರಹಣ. ಅವತ್ ಗುರುದೇವ ನನಗೆ ಸಿಗ್ತಾರ? ಏನು ಮುಖ್ಯವಾದ ವಿಷಯ ಅದ ಅಂದ್ರು. ಏನಿರ್ಬೋದು? ಏನಾದ್ರೂ ಆಗಿರ್ಲಿ, ನಾಡಿದ್ದು ನಾನು ಅಲ್ಲಿಗೆ ಹೋಗ್ಲೇಬೇಕು. ಅಮ್ಮ, ಸರಿ, ನಾನು ಆಮೇಲೆ ಮಾಡ್ತೀನಿ. ಯಾಕಮ್ಮ ಶಿವಾನಿ, ಒಂಥರ ಇದೆಯಾ? ಅಮ್ಮ, ನಾನು ಭೈರವಗಿರಿಗೆ ಹೋಗ್ಬೇಕು ಅನ್ಕೊಂಡಿದ್ದೇನೆ. ಭೈರವಗಿರಿನ? ಅಲ್ಲಿಗೆ ಯಾಕೆ? ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ. ಇದ್ದಕ್ಕಿದ್ದ ಹಾಗೆ ದೇವಸ್ಥಾನನಾ? ಹಾ, ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಏನು ಅತ್ತೆ ಸೊಸೆ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀರಾ? ನಾನು ಜಾಯ್ನ್ ಆಗ್ಬೋದಾ? ಶಿವಾನಿ ನನಗೆ ವಿಷಯ ಹೇಳಿಲ್ವಾ? ಗುಡ್ ನ್ಯೂಸ್ ಹೇಳೋಂತ ಮ್ಯಾಟ್ರ್ ಏನಾಗಿಲ್ವಲ್ಲ? ಅವಳೇನೋ ಭೈರವಗಿರಿಗೆ ಹೋಗ್ಬೇಕಂತೆ. ಭೈರವಗಿರಿಗ? ನನಗೆ ಹೇಳಲ್ಲ. ಅಲ್ಲಿಗೆ ಯಾಕೆ? ದೇವಸ್ಥಾನಕ್ಕಂತೆ. ನನ್ಗೇನೋ ಬೇಡ ಅನ್ನಿಸ್ತಾ ಇದೆ. ಇವತ್ತು ಚಂದ್ರಗ್ರಹಣ, ನಿಮ್ಮಪ್ಪ ಬೇರೆ ಮನೇಲಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹೌದು, ಗ್ರಹಣದಲ್ಲಿ ಕಷ್ಟ. ಗ್ರಹಣದಲ್ಲೇ ಆ ಪೂಜೆ ಮಾಡಬೇಕು. ನಾನು ಹೋಗ್ಲೇಬೇಕು. ಶಿವಾನಿ, ಅಮ್ಮ ಹೇಳೋದು ಯಾಕೋ ನನಗೂ ಸರಿ ಅನ್ನಿಸ್ತಾ ಇದೆ. ಅದು ಈ ಟೈಮಲ್ಲಿ ವಿಶೂಲ್, ಏನು ಆಗಲ್ಲ. ಅಲ್ಲಮ್ಮ, ಅಲ್ಲಿಗೆಲ್ಲ ನಿನ್ನ ಕಳ್ಸೋದು ಯಾಕೋ ಸರಿ ಕಾಣಿಸ್ತಿಲ್ಲ. ನಾನು ಒಬ್ಳೆ ಹೋಗ್ತಾ ಇದ್ದೀನಿ ಅಂತ ಎಲ್ಲಿ ಹೇಳ್ದೆ? ಜೊತೆಗೆ ತ್ರಿಶೂಲ ಬರ್ತಿದ್ದಾನೆ. ಅಮ್ಮ, ಯು ಡೋಂಟ್ ವರಿ. ನಾನು ಶಿವನ ಜೊತೆ ಹೋಗಿ ಬರ್ತೀನಿ. ಗ್ರಹಣಕ್ಕೆ ಗ್ರಹಣ ಇಡಿಸ್ಬಿಡ್ತೀನಿ. ನೀವೇ ತಲೆ ಕೆಡಿಸ್ಕೊಬೇಡಿ. ಇಷ್ಟೊತ್ತು ನೀನೇ ಬೇಡ ಅಂತಿದ್ಯಲ್ಲೋ? ನಾನು ಯಾವಾಗ ಬೇಡ ಅಂದೆ? ನಾನು ಹಂಗೆ ಹೇಳಿಲ್ವಲ್ಲ. ನೀವೆಲ್ಲೋ ಭ್ರಮೆನಲ್ಲಿದ್ದೀರಾ ಅನ್ಸುತ್ತೆ ಅಲ್ವಾ ಶಿವಾನಿ? ಆಹಾ, ಇಷ್ಟೊತ್ತವರೆಗೂ ಬೇಡ ಅಂತಿದ್ದವನು ಅತ್ಗೆ ಜೊತೆ ಕರೆದ ತಕ್ಷಣ ಮಾತೆ ಬದಲಾಯಿಸ್ಬಿಟ್ಟ ಅಲ್ವಾ? ಅಮ್ಮ, ಅಣ್ಣ ಯಾಕೋ ಬರ್ತಾ ಬರ್ತಾ ಟೀಮ್ ಚೇಂಜ್ ಮಾಡ್ತಿದ್ದಾನೆ. ಏನಮ್ಮ? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಾವು ಹುಷಾರಾಗಿ ಹೋಗಿ ಬರ್ತೇವೆ. ಹೌದಮ್ಮ, ಶಿವಾನಿನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಸೆಕ್ಯೂರಿಟಿ ತರ ಇರ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಸೆಕ್ಯೂರಿಟಿ ತರ ಬೇಡ, ಗಂಡನ ತರಾನೇ ಇರು. ಗಂಡ ಅಂದ್ರೆ ಅದೇ ಅಲ್ವಾ? ಬಂದೆ. Hello sir, how can I help you? ಹಲೋ,
ರೂಮ್ ಬೇಕಾಗಿತ್ತು. ನೀನ್ ತ್ರಿಶೂಲ್ ಶಿವಾನಿ, ಇವಳನ್ನ ಹೆಂಡ್ತಿ. ಯಾಕೆ ಹಾಗೆ ಹೇಳ್ತಿದ್ಯಾ? ಇನ್ನೇನು ಹೇಳ್ಬೇಕು, ನಾವಿಬ್ರು ಗಂಡ ಜೊತಾನೆ. ಅವ್ರು ಏನಾದ್ರು ಕೇಳಿದ್ರ ಈಗ? ಯಾಕೆ ಹಾಗೆ ಹೇಳ್ದೆ? ಶಿವಾನಿ, ಇದು ರೂಲ್ಸ್, ಈ ಡೀಟೇಲ್ಸ್ ಎಲ್ಲ ಕೊಡ್ಲೇಬೇಕು ಅವ್ರಿಗೆ. ಹೆಂಡತಿ ಅಂತ ಯಾಕೆ ಹೇಳ್ಬೇಕಿತ್ತು? ಸ್ನೇಹಿತೆ ಅಂತ ಹೇಳ್ಬೋದಿತ್ತಲ್ವಾ? ನಾನು ನಿನ್ ತಾಳಿ ಕಟ್ಟಿದ್ದೀನಿ, ನಾನು ನಿನ್ ಗಂಡ ತಾನ ಬೇಕು. ಅದು ಮನೆಯವ್ರ ಮುಂದೆ ಮಾತ್ರ. ಹೊರಗಡೆ ಬಂದ್ಮೇಲೆ ನನ್ನ ಹಕ್ಕಡಿ ಅಂತ ಹೇಳದ್ನ, ನನಗಿಷ್ಟ ಇಲ್ಲ ಅಂದ್ಮೇಲೆ ನೀ ನನ್ನ ಸ್ನೇಹಿತನಾಗೆ ಉಳ್ಕೋಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ. ನೀವ್ ಒಬ್ರಿಗೊಬ್ರು ಏನಾಗ್ಬೇಕು ಅಂತ ಹೇಳಿದ್ರೆ ನಾನು ಎಂಟ್ರಿ ಮಾಡ್ಕೋಬಹುದು. ನೀವ್ ನೋಡಿದ್ರೆ ಎಂಟಿ ಅಂತೀರಾ, ಅವ್ರು ನೋಡಿದ್ರೆ ಸ್ನೇಹಿತ ಅಂತಾರೆ. ಇವೆರಡ್ರಲ್ಲಿ ಯಾವ್ದು ಅನ್ಕೋಬೇಕು ನಾವು? ಗಂಡ. ಆಯ್ತು ಮೇಡಮ್, ಯಾವ್ದು ಬೇಡ, ಸ್ನೇಹಿತನಂತ ಗಂಡ ಅಂತ ಬರ್ಕೊಳ್ಳಿ. ಎಷ್ಟು ರೂಮ್ ಬೇಕು? ಒಂದು. ಗಂಡ ಎಂಟಿ ಅಂತೀರಾ, 2 ರೂಮ್ ಬೇಕು ಅಂತೀರಾ. ನಿಜವಾಗ್ಲೂ ನಿಮ್ಮಿಬ್ರಿಗೂ ಮದ್ವೆ ಆಗಿದ್ಯಾ? ಹಲೋ ಮೇಡಮ್, ಏನ್ ಹಿಂಗ್ ಕೇಳ್ತಾ ಇದ್ದೀರಾ? ನೋಡಿ, ಸಾಕ್ಷಿ ಇಲ್ಲೇ ಇದೆ, ನಾನು ಅವಳು ತಾಳಿ ಕಟ್ಟಿದ್ದೀನಿ. ನಿಮ್ಮಿಬ್ರಲ್ಲಿ ಹೊಂದಾಣಿಕೆನೆ ಕಾಣ್ತಿಲ್ಲ. ನಮ್ ರೆಸಾರ್ಟ್ ಬೇರೆ ರೆಪ್ಯೂಟೆಡ್. ರೇ, ಏನ್ ಹಿಂಗ್ ಹೇಳ್ತೀರಾ? ನಾವು ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬರ್ತಾ ಇರೋದು. ನಿಮಗ್ ಸಾಕ್ಷಿ ಬೇಕಲ್ವಾ? ಇರಿ, ನಮ್ಮ ಮದುವೆ ಫೋಟೋ ತೋರಿಸ್ತೀನಿ, ನೋಡಿದ್ದೆ. ಗಂಡ ಹೆಂಡ್ತಿ. ಈಗಲಾದ್ರೂ ರೂಮ್ ಕೊಡಿ, ಒಂದೇ ರೂಮು. ಶಿವಾನಿ, ಪ್ಲೀಸ್ ಒಂದೇ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅವ್ರು ನನ್ನ ಮೇಲೆ ಡೌಟ್ ಪಡ್ತಾರೆ, ಪ್ಲೀಸ್. ಸರ್, ಕೀ ತಗೊಳ್ಳಿ. ಥ್ಯಾಂಕ್ ಯು. ರೈಟ್ ಸೈಡ್. ಅವ್ರಿಲ್ಲೇ ಬಂದಿರ್ಬೋದಲ್ವಾ? ನನಗೂ ಹಾಗೆ ಅನ್ಸುತ್ತೆ. ನಾವಿಲ್ಲೇ ಇದ್ದು ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಹಲೋ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ರೂಮ್ ಬುಕ್ ಮಾಡಬೇಕಿತ್ತು. ಯುವರ್ ನೇಮ್? ವಿರಾಟ್ ಅಂಡ್ ಅನಿಕಾ. Please fill this. ಎಷ್ಟು ಸತಿ ಫೋನ್ ಮಾಡ್ತಾರೋ? ತ್ರಿವಿಕ್ರಮ್, ಏನಾಯ್ತು? ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ, ಅದೇನು ಅಂತ ಕೇಳೇ ಬಿಡ್ತೀನಿ. ತ್ರಿವಿಕ್ರಮ್, ಬೇಡ. ನಾನು ಮಾತಾಡ್ಲಿ ಅಂದ್ರೆ ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಾನೆ ಇರ್ತಾರೆ. ನೀನ್ ಮಾತಾಡಿದ್ರೆ ಎಡ್ವಟ್ ಆಗುತ್ತೆ. ಏನಾಗ್ಬಿಡುತ್ತೆ? ಎಲ್ಲಿದ್ಯಾ ಅಂದ್ರೆ ಏನಂದ್ರೆ ಉತ್ತರ ಕೊಡ್ತೀಯಾ? ಹೊರಗಡೆ ಇದ್ದೀನಿ ಅಂತ ಹೇಳ್ತೀನಿ. ಎಲ್ಲಿ ಅಂದ್ರೆ? ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ತೀನಿ. ಅನುಮಾನ ಬರುತ್ತೆ. ಏನೋ? ತ್ರಿಶೂಲ್ ಮತ್ತೆ ಶಿವಾನಿ ಮನೇಲಿಲ್ಲ, ಹೊರಗಡೆ ಇದ್ದಾರೆ. ಈ ಸಮಯದಲ್ಲಿ ನೀನು ಹೊರಗಡೆ ಇದೆಯಾ ಅಂತ ಗೊತ್ತಾದ್ರೆ ತ್ರಿಶೂಲ್ಗೆ ಅನುಮಾನ ಬರುತ್ತೆ. ನಾಳೆ ದಿನ ನೀನ್ ಇಲ್ಲಿ ಬಂದಿರೋದು ಮನೆಯವ್ರ ಮುಂದೆ ಪ್ರಸ್ತಾಪ ಆಗ್ಬೋದು. ಅದಕ್ಕೆ ನೀನ್ ಇಲ್ಲಿ ಬಂದಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಗುಡ್, ಹೀಗ್ ಮಾಡೋದೇ ಸರಿ. ಫೋನ್ ರಿಸೀವ್ ಮಾಡಲ್ಲ. ನಮ್ ಕೆಲ್ಸ ಆಗೋವರೆಗೂ ನಾವು ಬಂದಿರೋ ಜಾಗ ನಿಗೂಢವಾಗಿರ್ಲಿ. ನಮ್ಗೆ ನಮ್ ಕೆಲ್ಸ ಮುಖ್ಯ, ಅವರಿಬ್ರು ದೂರ ಆಗೋದು ಮುಖ್ಯ. ಹಲೋ ಶಿವಾನಿ, ನಿಂತ್ಕೋ. ಓಹೋ, ಅಲ್ಲ ನೊಬ್ಬನೇ ಬಿಟ್ಟು ಬಂದ್ಬಿಟ್ಟಿಯಲ್ಲ. ಅಲ್ಲ, ಹೋಗೋವಾಗ ಮಾತ್ರ ನಾನು ಬೇಕಾಗಿತ್ತು, ಬರುವಾಗ ನಾನು ಬೇಡವಾಗೋದ್ನಾ? ಅದು ತ್ರಿಶೂಲ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದೇ ಯೋಚನೆ ತಲೆಯಿಲ್ತು. ಓ ಹಂಗೆ. ಮಳೆ ಬರುವಾಗ ಮಾತ್ರ ಛತ್ರಿ ನೆನಪಾಗೋದು. ನಾವು ಹಂಗೆ. ಸರಿ, ನಾನು ಮಲ್ಕೋತೀನಿ. ಕರ್ದಂಗಾಯ್ತಲ್ಲ. ನಾನು ಮಲಗ್ತೀನಿ ಎಂದೆ. ಹಾಂ ಓಕೆ.
ಇದೇನು ಕರ್ಮ ಗುರು, ಚಂದ್ರಗ್ರಹಣ ದಿವಸ ಟ್ರಿಪ್ ಇಡ್ಬೇಕಾಗಿತ್ತಾ? ಈ ಕಡೆ ಹನಿನೂ ಇಲ್ಲ, ಆ ಕಡೆ ಮೂನೂ ಇಲ್ಲ. ನಾನು ಕೆಳಗೆ ಮಲಗ್ತೀನಿ. ಅರ್ಥ ಆಯ್ತು. ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಬೇಡ. ಅಯ್ಯೋ, ಈ ವೆದರು ಜೊತೆ ನೀನು, ಲೈಟಾಗಿ ಸಾಂಗು, ನನ್ನ ಮೂಡು ಸರಿ ಇಲ್ಲ, ಆರೋಗ್ಯಕ್ಕೆ ಹಾನಿಕರ ಅನ್ನಿಸ್ತಾ ಇದೆ. ಗಡಿರೇಖಾ ನಿಯಂತ್ರಣ ಪ್ರಾಧಿಕಾರದ ಪ್ರಕಾರ ನಾನು ಇವತ್ತು ಆಚೆ ಮಲ್ಕೊಂಡ್ರೆ ಒಳ್ಳೇದಂತೆ. ಅದಕ್ಕೆ ಅಲ್ಲೇ ಮಲಗ್ತೀನಿ. ಗುಡ್ ನೈಟ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಅರ್ಧ ಎತ್ಕೊಂಡು ಹೋಗ್ತೀನಿ. ತ್ರಿಶೂಲ್ ಬೆಳಗ್ಗೆ 7 ಅಷ್ಟರಲ್ಲಿ ನಾನು ಹೋಗಿ ಗುರುದೇವನ ಭೇಟಿ ಮಾಡಬೇಕು. ಅವರು ಆದಿಶೇಷನ್ ಬಗ್ಗೆ ಏನ್ ಹೇಳ್ತಾರೋ ಅದನ್ನ ತಿಳ್ಕೋಬೇಕು. ಇಲ್ಲ ಮಾಯ, ನನ್ನ ಕೈಲಿ ಆಗ್ತಾ ಇಲ್ಲ. ನೀನ್ ನೋಡಿದ್ರೆ ನನ್ನ ಶಿವಾನಿನ ಒಂದ್ ಮಾಡ್ತೀನಿ ಅಂತ ಹೇಳ್ತೀಯ. ಆ ಕಡೆ ಅವರಿಬ್ರು ಹತ್ರ ಆಗ್ತಾನೆ ಇದ್ದಾರೆ. ಇಲ್ಲ, ನಾನು ಶಿವಾನಿ ಮೇಲೆ ಆಸೆನೆ ಬಿಟ್ಬಿಡ್ತೀನಿ. ಆಗ್ತಾ ಇಲ್ಲ ಮಾಯ. ಯಾಕೆ ಇಷ್ಟು ಬೇಗ ಸೋಲು ಒಪ್ಕೋತಾ ಇದೆಯಾ? ನಾನ್ ಸೋಲು ಒಪ್ಕೋತಾ ಇಲ್ಲ, ನೀವೆಲ್ಲ ಸೇರಿ ನನ್ನ ಸೋಲಿಸ್ತಾ ಇದ್ದೀರಾ. ಒಂದೊಂದ್ಸತಿ ಶಿವಾನಿನೂ ಬೇಡ, ಏನು ಬೇಡ ಅನ್ಸುತ್ತೆ. ಇವಾಗೇನು ನಿನ್ಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಿನ್ನ ಶಿವಾನಿನ ಒಂದ್ ಮಾಡೋ ಜವಾಬ್ದಾರಿ ನಂದು. ನಿನ್ಗೆ ಅವಳು ಸಿಗ್ತಾಳೆ. ಹಾಗೋ ತರ ನಾನ್ ಮಾಡ್ತೀನಿ. ಏನ್ ಮಾಡ್ತೀಯಾ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿಗೆ ಬರ್ತಾ ಸುಮ್ನೆ ಬಂದೆ ಅನ್ಕೊಂಡೆ, ಆದ್ರೆ ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನ್ನ ಅವಶ್ಯಕತೆ ಇಲ್ಲಿ ತುಂಬಾ ಇದೆ ಅಂತ. ಏನ್ ಅವಶ್ಯಕತೆ? ಏನ್ ಮಾತಾಡ್ತಾ ಇದೀಯಾ? ಅದನ್ನ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ನಿನ್ಗೆ ಶಿವಾನಿ ಬೇಕು ತಾನೆ? ಇಲ್ಲಿಂದ ಹೋಗೋ ಅಷ್ಟ್ರೊಳಗಡೆ ಅವರಿಬ್ಬರನ್ನ ದೂರ ಮಾಡೋ ಜವಾಬ್ದಾರಿ ನಂದು. ಚಂದ್ರಮೌಳೇಶ್ವರ, ಇಂದು ಚಂದ್ರಗ್ರಹಣದ ದಿನ. ಇದೇ ದಿನ ನೀನು ಈ ಕ್ಷೇತ್ರದಲ್ಲಿ ನೆಲೆಸಿದ ದಿನ. ಇಂಥ ಶುಭ ದಿನದಂದು ಶಿವಾನಿಗೆ ನಾನು ಅವಳ ಪ್ರಿಯಕರನ ಬಗ್ಗೆ ಸತ್ಯವನ್ನು ಹೇಳಲು ಹೊರಟಿದ್ದೇನೆ. ನಾಗಮಣಿಗಾಗಿ 23 ವರ್ಷಗಳ ಹಿಂದೆ ದುಷ್ಟರ ವಿರುದ್ಧ ಹೋರಾಡುವಾಗ ವೀರಮರಣ ಅಪ್ಪಿದ ಆದಿಶೇಷನ ರಹಸ್ಯವನ್ನು ಇಂದು ಅನಾವರಣಗೊಳಿಸಬೇಕಾಗಿದೆ. ನನಗೆ ಎಷ್ಟು ಆನಂದವಾಗುತ್ತಿದೆ ಎಂದರೆ ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ. ಇನ್ನು ಈ ವಿಷಯವನ್ನು ಶಿವಾನಿಗೆ ತಿಳಿಸಿದರೆ ಪರಮೇಶ್ವರನಿಗೆ ಕ್ಷೀರಾಭಿಷೇಕ ಮಾಡಿದಷ್ಟು ಖುಷಿಯಾಗುತ್ತದೆ. ಶಿವಾನಿ ಯಾವುದೋ ಮಾಯಾಬಲೆಗೆ ಸಿಲುಕಿ ತ್ರಿವಿಕ್ರಮನನ್ನು ಆದಿಶೇಷನೆಂದುಕೊಂಡು ನಿಜವಾದ ಆದಿಶೇಷ ತ್ರಿಶೂಲನನ್ನು ದ್ವೇಷಿಸುತ್ತಿದ್ದಾಳೆ. ಅವನಿದ್ದಾಗ ಅವಳ ಜೀವನ ನರಕವಾಯಿತೆಂದು ನೊಂದುಕೊಳ್ಳುತ್ತಿದ್ದಾಳೆ. ಆ ಪರಮೇಶ್ವರನ ಆಶೀರ್ವಾದದಿಂದ ಆದಿಶೇಷ ತ್ರಿಶೂಲನನ್ನೇ ಶಿವಾನಿ ವರಿಸಿದ್ದಾಳೆ. ಇದು ಜನ್ಮದ ಮಧುರಾನುಸಂಧಾನ, ನಿಜವಾದ ಪ್ರೇಮಿಗಳ ದೈವಾನುಸಂಧಾನ. ಇದೆಲ್ಲವೂ ಶಿವಾನಿಗೆ ಹೇಳಬೇಕು. ಸತ್ಯವನ್ನು ತಿಳಿಸಿ ನಾಗಲೋಕಕ್ಕೆ ಅಂಟಿನ ಕಂಟಕವನ್ನು ದೂರ ಮಾಡಬೇಕು. ನಮ್ಮೆಲ್ಲರ ನೋವು ಸಂಕಷ್ಟಗಳಿಗೆ ಇಂದು ಕೊನೆಯ ದಿನ. ಶಿವಾನಿಗೆ ಎಲ್ಲ ಸತ್ಯವು ತಿಳಿಯಬೇಕು. ಆದಿಶೇಷನನ್ನು ಸೇರಬೇಕು. ನಾಗಮಣಿಯನ್ನು ಅವಳು ಪಡೆಯಬೇಕು. ಗ್ರಹಣದ ಸಮಯ ಆದಷ್ಟು ಬೇಗ ಬರಲಿ.